ಏನಪ್ಪ ಅಂತಂದ್ರೆ ಇದನ್ನು ರಾಜಕೀಯ ಲಾಭ ನಾವು ಪಡ್ಕೋಬೇಕು ಅನ್ನುವಂಥ. ಈಗಾಗಲೇ ನೀವು ನೋಡಿದ್ರಿ ಸೆಂಟ್ರಲಲ್ಲೇ ಈ ನಮ್ಮ ಮೋದಿಯವ್ರ ವಿರುದ್ಧವಾಗಿ ಕಾಂಗ್ರೆಸ್ ಆ ರೀತಿಯಾಗಿ ಹೋರಾಟ ಮಾಡಿದ್ದು ಏನು ಮಾಡಿತ್ತು ಅಂತೇಳಿ ಅದೇ ರೀತಿಯ ಹೋರಾಟವನ್ನು ಇಲ್ಲಿ ಕರ್ನಾಟಕದಲ್ಲಿ ಮಾಡುವಂಥ ವಿಷಯ ವಿರೋಧ ಪಕ್ಷಗಳು ಅಂದ್ರೆ BJP ಜನರು ಅವರದಿಂದವರು ಮೋದಿಯವರ ಒಂದು ಹೆಸರನ್ನು ಹೇಳ್ಕೊಂಡು ಇವತ್ತು ಜನ ಮಧ್ಯದಲ್ಲಿ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನ ಸ್ಪಂದನೆ ನೀಡಬಹುದಾ ಮತ್ತು ಬೇರೆ ಏನೋ ಆಗಲಿ ನಾಗೇಂದ್ರರ ಈ ಒಂದು ವಿಷಯವನ್ನು 3 ದಿನಗಳವರೆಗೆ ಚರ್ಚೆ ಮಾಡ್ಕೊಳ್ಳೋದು ಜೊತೆಗೆ ಅದು ಎಲ್ಲ ವ್ಯರ್ಥವಾಗಿ ಹೋಗುವಂಥ ಈ ಘಟನೆಗಳಿಂದಾಗಿ ಇಂಥ ಘಟನೆಗಳು ಪುನರಪಿ ಆಗಬಾರ್ದು, ಯೋಗ್ಯರನ್ನ ಆಯ್ಕೆ ಮಾಡುವಂಥ ಕೆಲಸ ಸರ್ಕಾರದ ಮತ್ತು ಮುಖ್ಯಮಂತ್ರಿಗಳದ್ದು ಅಂತ ಹೇಳ್ತಾ ಏನೋ ಆಗಲಿ ಬಿ ನಾಗೇಂದ್ರ ಎಲ್ಲಿವರೆಗೆ ಈ ಆರೋಪ ಮುಕ್ತ ಆಗುವುದಿಲ್ಲವೋ ಅಲ್ಲಿಯವರೆಗೆ ತಮ್ಮ ಮಂತ್ರಿಗಿರಿ ಸ್ಥಾನವನ್ನು ಬಿಟ್ಟುಕೊಡೋದು ಯೋಗ್ಯ. ಇಲ್ಲಾಂದ್ರೆ ಸುಮ್ಮನೆ ಪಾರ್ಟಿಗೆ ಅಂದರೆ ಕಾಂಗ್ರೆಸ್ಗೆ ಕೆಟ್ಟ ಹೆಸರು ತರುವ ಅದು ಕೆಟ್ಟ ಹೆಸರು ಬರುವ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ತಿಳಿಸ್ಬರ್ರಿ. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸ್ವಚ್ಛ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.